ನಮಸ್ತೆ ಎಲ್ಲರಿಗೂ. ಇಲ್ಲಿ 2 ಡೆಕ್ ಇಟ್ಟಿದ್ದೀನಿ, 2 ಬ್ರೇಸ್ಲೆಟ್ ಇದೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಗೆ ಈ ವಾರ ಏನ್ ಬರುತ್ತೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಬೇಕು ಅಂದ್ರೆ ಎರಡು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಳ್ಳೇದಾಗ್ಲಿ. ನಿಮ್ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ವೈಟ್ ಬ್ರಾಸ್ಲೆಟ್ ನ. ನಿಮ್ಗೆ ಈ ವಾರ ಏನಿದೆ, ಏನ್ ಬದಲಾವಣೆ ಬರ್ತಿದೆ ನೋಡುವ. ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ, ತುಂಬಾ ಯೋಚನೆ ಮಾಡ್ತಿದ್ದೀರಾ, ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರಬಹುದು, ಅಥವಾ ಜವಾಬ್ದಾರಿ ವಿಚಾರದಲ್ಲಿ ಆಗಿರಬಹುದು, ಅಥವಾ ಯಾವ್ದನ್ನೋ ಕಾಯ್ತಾ ನಿಮ್ ಜೀವನ ವ್ಯರ್ಥ ಆಗ್ತಿದೆ ಅಂತಾನೋ, ಅಥವಾ ನಿಮ್ ಜೀವನ ನೀವ್ ಅನ್ಕೊಂಡಿದ್ಕಿಂತ ಕೆಳಮಟ್ಟಕ್ಕೆ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ಬಟ್ ಇಲ್ಲಿ ಹಾಗಿಲ್ಲ. ಏಂಜಲ್ಸ್ ನಿಮ್ಗೆ ಸಾಕಷ್ಟು ಸಹಾಯ ಮಾಡುವಂತ ಜನಗಳನ್ನ ಕೊಡ್ತಾ ಇದೆ. ಸಾರಿ, ಸಾಕಷ್ಟು ಸಹಾಯಕರನ್ನ ನಿಮ್ ಸಹಾಯಕ್ಕೆ ಕಳಿಸ್ತಾ ಇದ್ದಾರೆ. ಮತ್ತೆ ಏಂಜಲ್ಸ್ ನಿಮ್ಗೆ ಜೀವನ ಮತ್ತೆ ಕೆಳಗ್ ಹೋಗೋದು ಬೇಡ, ಅಲ್ಲಿಂದ ಹೊರಗ್ ಬಾ, ಆ ಜಾಗ ಬಿಟ್ಟು ಹೊರಗ್ ಬಂದ್ಬಿಟ್ಟು ಬೇರೆ ಕಡೆ ನಿನ್ ಜೀವನನ ಕಟ್ಕೋ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಈ ವಾರ ಚೇಂಜಸ್ ನ ನೋಡ್ಬಹುದು. ನಿಮ್ ಗಮನ ಒಂದೇ ಕಡೆ ಇದೆ, ಸಾಕಷ್ಟು ಅವಕಾಶಗಳ ಬಾಗ್ಲು ತೆಗೆದಿದೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬೇರೆಯವರಿಗೆ ನೀವು ಪ್ಲೀಸ್ ಮಾಡೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಮಾಡ್ಕೊಡಿ, ಇದ್ ಮಾಡ್ಕೊಡಿ, ಅದ್ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಯೂನಿವರ್ಸ್ ಅನ್ನ ಕೇಳಬಹುದಲ್ಲ. ಯೂನಿವರ್ಸ್ ಅನ್ನ ಪ್ರಾರ್ಥನೆ ಮಾಡಿ, ಯೂನಿವರ್ಸ್ ನಿಮ್ಗೆ ಅಥವಾ ನಿಮ್ಮ ಇಷ್ಟ ದೈವ ನಿಮ್ಗೆ ಒಂದು ಬೆಳಕನ್ನ ತೋರಿಸುತ್ತೆ. ಈಗಾಗ್ಲೇ ನಿಮ್ಗೆ ನಿಮ್ ಜೀವನ ಕೆಳಗು ಹೋಗ್ಬೇಕು, ನೀವು ಒಂದ್ ರೀತಿ ಗೊತ್ತಿಲ್ಲ, ತುಂಬಾ ದುಡುಕಿ ತುಂಬಾ ಗಟ್ಟಿಯಾದ ನಿರ್ಧಾರ ತಗೊಳ್ತಿದ್ದೀರಾ. ತಗೊಳ್ಬೇಡಿ. ಹೊಸ ಅವಕಾಶ, ಹೊಸ ಬಾಗ್ಲು ನಿಮ್ಗೋಸ್ಕರ ತೆಗ್ದಿದೆ. ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಎಲ್ಲಾ ಜವಾಬ್ದಾರಿ ನಿಮ್ಮೇಲೆ ಹಾಕೊಂಡು ನೀವು ಸಮಾಧಿ ಸೇರೋದು ಬೇಡ. ಸೊ ಎಲ್ಲಾನು ಎತ್ತಿ ಬಿಟ್ಬಿಟ್ಟು ನಿಮ್ ಪಾಡಿಗೆ ನೀವು ಮುಂದುವರಿಯೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಆಗಿಲ್ಲ ಕೂಡ. ಸೊ ಹಾಗಾಗಿ ನೀವು ಒಂದು ಒಳ್ಳೆ ವ್ಯಕ್ತಿತ್ವದಿಂದ ಏನು ಕಾಯ್ತಾ ಇದ್ರಿ, ಆ ಬೆಳಕು ನಿಮ್ಗೆ ಬಂದಿದೆ. ಆ ಗೈಡೆನ್ಸ್ ನಿಮ್ಗೆ ನಿಮ್ಮ ಏಂಜಲ್ಸ್ ನಿಮ್ಮವರೆಗೂ ತಲುಪಿಸಿ ಕೊಡ್ತಿದ್ದಾರೆ ಅನ್ನುವಂಥದ್ದು. ಈ ಹುಣ್ಣಿಮೆ ನಿಮ್ ಜೀವನಕ್ಕೆ ಸಾಕಷ್ಟು ಬೆಳಕನ್ನ ತಂದ್ಕೊಟ್ಟಿದೆ. ಈ ಹುಣ್ಣಿಮೆಯಿಂದನೇ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡ್ತಿದ್ದೀರಾ. ಬಹಳಷ್ಟು ಜನ ಮುಂದಿನ ಹುಣ್ಣಿಮೆ ಅಷ್ಟರಲ್ಲಿ ಒಂದಷ್ಟು ಅವಘಡಗಳು, ವಿದ್ಯುತ್ ಅವಘಡಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಸಮುದ್ರದಲ್ಲಿ ಏರುಪೇರಾಗುವಂತ ಸಾಧ್ಯತೆ ಇದೆ. ಮುಂದಿನ ಹುಣ್ಣಿಮೆ ಅಷ್ಟರಲ್ಲಿ ಒಂದಷ್ಟು ದೇಶಗಳಿಗೆ ಒಂದಷ್ಟು ಕಟ್ಟಡಗಳು ನಿರ್ನಾಮ ಆಗ್ತವೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ತೊಂದರೆ ಆಗಬಹುದು, ಅವುಗಳ ರಕ್ಷಣೆಯನ್ನ ಮಾಡಿ ಅನ್ನುವಂಥದ್ದು ಇದೆ. ಯೂನಿವರ್ಸಲ್ ಏಂಜಲ್ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಸೊ ಹಾಗಾಗಿ ಅವರು ಒಂದಷ್ಟು ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಯಾರು ಪ್ರಾಮಾಣಿಕರು, ಯಾರು ಪ್ರಾಮಾಣಿಕರಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೋಸ್ಕರ ಕೆಲವರು ಹಾದಿ ಕಾಯ್ತಾ ಇದ್ದಾರೆ, ನಿಮ್ ದಾರಿನ ಕಾಯ್ತಾ ಇದ್ದಾರೆ. ಅವ್ರನ್ನ ಹೋಗಿ ಮುಟ್ಟಿ, ಅವ್ರಿಗೆ ಹೋಗಿ ತಲುಪಿ, ಅವ್ರ ಜೊತೆ ನಿಮ್ ಜೀವನ ಚೆನ್ನಾಗಿರುತ್ತೆ. ಅವ್ರ ಜೊತೆ ನಿಮ್ ಲೈಫ್ ತುಂಬಾ ಒಂದು ಪೀಸ್ಫುಲ್ ಆಗಿ ಇರುತ್ತೆ. ಎಲ್ಲ ಸೀಕ್ರೆಟ್ ನಿಮ್ಗೆ ರಿವೀಲ್ ಆಗತ್ತೆ. ನಿಮ್ಮ ಬಂಧನದಿಂದ ನೀವು ಹೊರಗ್ ಬರ್ಬೇಕಾದಂತ ಅಗತ್ಯ ಇದೆ. ಹೊರಗ್ ಬನ್ನಿ. ಸೊ ಇಲ್ಲಿ ಯಾರೋ ಕಟ್ ಹಾಕಿದ್ದಾರೆ ಅನ್ನೋದ್ಕಿಂತ ನೀವು ಅದರಿಂದ ಹೊರಗ್ ಬರಕ್ಕೆ ಇಷ್ಟ ಪಡ್ತಾ ಇಲ್ಲ. ನಿಮ್ಮ ಒಂದು ಹೆವಿ ಎನರ್ಜಿನ ನೀವು ಕಡಿಮೆ ಮಾಡ್ಕೊಳ್ತಿಲ್ಲ ಅನ್ನೋದಷ್ಟೇ ಸತ್ಯ ಇದೆ ಇಲ್ಲಿ. ಸೊ ದಯವಿಟ್ಟು ಅದರಿಂದ ಹೊರಗ್ ಬನ್ನಿ. ಒಂದ್ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಆ ಒಳ್ಳೆ ಅವಕಾಶ ಬಂದಿದೆ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಕೇಳಿ ಅನ್ನುವಂಥದ್ದು ಇದೆ. ನಿಮ್ಗೊಂದು ಒಳ್ಳೆ ಗೈಡೆನ್ಸ್ ಸಿಗ್ತಾ ಇದೆ. ಯಾಕೆ ಭಯ ಪಡ್ತೀರಾ? ಭಯ ಪಡ್ಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಇನ್ನ ಹೆಚ್ಚಿನ ಒಳಿತು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಮನಸ್ಸನ್ನ ಶಾಂತ ಸ್ಥಿತಿಲಿ ಇಟ್ಕೊಳ್ಳಿ. ಮೂಡ್ ಸ್ವಿಂಗ್ಸ್ ಇಂದ ಹೊರಗ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ತಾಯಿನ ನೆನ್ಸ್ಕೊಂಡು ತುಂಬಾ ಡಿಪ್ರೆಷನ್ಗೆ ಹೋಗಿರ್ಬಹುದು, ಅಥವಾ ತಾಯಿ ಸ್ಥಾನದಲ್ಲಿರೋರನ್ನ ನೆನೆಸ್ಕೊಂಡು ನಿಮ್ಗೆ ತುಂಬಾ ಬೇಜಾರಾಗಿರ್ಬಹುದು. ಆ ತರ ಏನು ಬೇಜಾರ್ ಮಾಡ್ಕೊಳ್ಬೇಡಿ. ನಿಮ್ಮ ತಾಯಿಯ ಆರೋಗ್ಯ ಕೂಡ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು
ಡ್ರೀಮ್ ಕಮ್ ಟ್ರೂ. 9 ಆಫ್ ಕಪ್ ಅಂತು ಅಂದ್ರೆ ಇಲ್ಲಿ ಮುಂದಕ್ಕೆ ರೀಡಿಂಗ್ಗೆ ಬೇಕಾಗುದಿಲ್ಲ. ನೀವ್ ಅನ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ. ನಿಮ್ಮ ಕನಸೆಲ್ಲ ನನಸಾಗುವಂತ ಸಮಯ. ಹಾಗಾಗಿ ದುಡುಕಿ ನಿರ್ಧಾರ ತಗೊಳ್ಬೇಡಿ. ಒಂದಷ್ಟು ತಾಳ್ಮೆ ಅನ್ನೋದು ಇರ್ಲಿ, ಒಂದಷ್ಟು ಕ್ಲಾರಿಟಿ ಅನ್ನೋದು ತಗೊಳ್ಳಿ. ಜೊತೆಗೆ ಎಲ್ಲಾನು ನಾನೇ ಮಾಡ್ಬೇಕು ಅನ್ನುವಂತ ಹಠ ಬೇಡ. ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ತಾರೆ. ನಿಮ್ ಕೆಲ್ಸ ಎಷ್ಟಿದೆಯೋ ನೀವ್ ಅಷ್ಟ್ ನೋಡ್ಕೊಳ್ಳಿ. ಎಲ್ರೂ ಜವಾಬ್ದಾರಿನೂ ತಲೆ ಮೇಲೆ ಹಾಕೊಂಡು ಒದ್ದಾಡುವಂಥದ್ದು ಬೇಡ ಅನ್ನುವಂಥದ್ದು ಇದೆ. ಸೊ ಇನ್ನ ಯೋಚನೆ ಮಾಡ್ತಾ ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈಗ ಜೀವನದಲ್ಲಿ ಮುಂದುವರಿಲೇಬೇಕಾದಂತ ಅಗತ್ಯ ಇದೆ. ಮುಂದುವರಿರಿ ಅನ್ನುವಂಥದ್ದು ಇದೆ. ಈಗ ಆಕ್ಷನ್ ತಗೊಳ್ಬೇಕು. ಇನ್ಯಾವಾಗೋ ತಗೊಳ್ಳೋದಕ್ಕಾಗೋದಿಲ್ಲ. ಈ ವಾರ ಏನೇನ್ ನಿರ್ಧಾರ ತಗೊಳ್ಬೇಕು ಅನ್ಕೊಂಡಿದಿರೋ, ಏನೇನ್ ಕೆಲ್ಸ ಮಾಡ್ಬೇಕು ಅನ್ಕೊಂಡಿದಿರೋ, 2025ರ ಒಂದು ಟು ಡೂ ಲಿಸ್ಟ್ ನ ಮಾಡ್ಕೊಳ್ಳಿ. ಅದು ನಿಮ್ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ಲೇಬೇಕು. ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಎಂಡ್ ಆಗ್ಬೇಕು. ಜೊತೆಗೆ ನಿಮ್ ಜೀವನದಲ್ಲಿ ನೀವು ಮುಂದುವರಿಯೋದ್ರ ಕಡೆ ಕೂಡ ಗಮನನ ಕೊಡ್ಬೇಕು. ನಿಮ್ ಮನ್ಸಿಗೆ ನೋವು ಮಾಡಿರೋಂಥವ್ರು, ಬ್ರೇಕಪ್ ಮಾಡ್ಕೊಂಡು ಹೋಗಿರೋರು ಹೋಗ್ಲಿ. ಎಷ್ಟು ಸತಿ ಅಂತ ತಗೊಂಬಂದ್ ಹಗ್ಗನ ಕಟ್ ಹಾಕ್ತೀರಾ? ಹಗ್ಗ ಕಿತ್ಕೊಂಡು ಎಷ್ಟು ದೂರ ಹೋಗುತ್ತೋ ಹೋಗಿದ್ರೆ ಬಿಟ್ಬಿಡಿ. ಅದು ಮತ್ತೆ ನಿಮ್ ಜೀವನಕ್ಕೆ ಯಾವತ್ತೂ ಸಿಗೋದಿಲ್ಲ. ಸೊ ನಿಮ್ಗೆ ಸಿಗೋ ಏನಿದೆ, ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿ ಏನಿದೆ ಅದು ನಿಮ್ ಜೊತೆ ಇರುತ್ತೆ. ನಿಮ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ಹೇಳ್ತಾ ಇದೆ. ಸಾಕಷ್ಟು ಬದಲಾವಣೆನ ನೀವು ಪಾಸಿಟಿವ್ ಆಗಿ ಈ ವಾರನ ನೋಡಬಹುದು. ಸಾಕಷ್ಟು ಎಮೋಷನಲ್ ಆಗುವಂಥದ್ದು ಕೂಡ ಇದೆ. ಸೊ ನಿಮ್ಮ ರಿಲೇಶನ್ಶಿಪ್ಗೆ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ವಿಚಾರ ಆಗಿರ್ಲಿ, ಡೀಪ್ ಎಮೋಷನ್ಸ್ ಇರ್ಲಿ, ಅಥವಾ ಭಾವನಾತ್ಮಕವಾಗಿರ್ಲಿ, ದೈಹಿಕವಾಗಿರ್ಲಿ, ಅಥವಾ ಒಂದ್ ರೀತಿ ನಿಮ್ಗೆ ಇಷ್ಟ ಬರುವಂತ ರೀತಿಲಿ ಇರ್ಲಿ. ಏನೇ ಆದ್ರೂ ಕೂಡ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ಬೇಕು. ಸೊ ಯಾವ್ದೋ ಸಿಟ್ಟಿಗೆ ತಗೊಂಡಂತ ನಿರ್ಧಾರಗಳು ನಿಮ್ಮ ಜೀವನನ ಯಾವುದೇ ತೊಂದರೆಗೆ ಒಳಪಡಿಸದೇ ಇರೋ ಹಾಗೆ ನೋಡ್ಕೊಳ್ಳಿ. ಸೊ ತುಂಬಾ ಸ್ಟ್ರೆಸ್ ಇದೆ, ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊಳ್ಳಿ. ಸಾಕಷ್ಟು ಸೀಕ್ರೆಟ್ ರಿವೀಲ್ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಅವಕಾಶಗಳು ಬರುತ್ತೆ, ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಿದೆ, ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ. ಈ ವಾರ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ. ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಬಿಸ್ನೆಸ್ ಆಫರ್, ಜಾಬ್ ಆಫರ್ ಕೂಡ ಬರುವಂತ ಸಾಧ್ಯತೆ ಇದೆ. ತುಂಬಾ ಪ್ರೀತಿ ಮಾಡುವಂತ, ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ವಾರ. ತುಂಬಾ ಪ್ರೀತಿ ಇರುತ್ತೆ. ಫ್ಯಾಮಿಲಿ ಕಡೆಯಿಂದ ಕೂಡ ಸಪೋರ್ಟ್ ಸಿಗುತ್ತೆ. ತುಂಬಾ ಪ್ರಾಮಾಣಿಕವಾದಂತಹ ಪ್ರೇಮಿ ಅಥವಾ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ. ಒಂದು ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂತ ಸಾಧ್ಯತೆ ಇದೆ. ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಈ ವಾರ ಇದೆ. ಬಹಳಷ್ಟು ಜನರಿಗೆ ಪಾಪ ಕೂಡ ಆಗುವಂತ ಸಾಧ್ಯತೆ ಇದೆ. ಕಾಳಿಮಾ ಇದ್ದಾಳೆ. ಸೊ ಕಾಳಿಮಾ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ನಿಂತಿದ್ದಾಳೆ. ಹರಿಸ್ತಾಳೆ. ಸೊ ಸದ್ಯಕ್ಕೆ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇಂದ ಯಾರ್ಯಾರು ಸಫರ್ ಮಾಡ್ತಿದ್ದೀರಾ, ಆ ಬ್ಲಾಕ್ ಮ್ಯಾಜಿಕ್ ಕೂಡ ರಿಮೂವ್ ಮಾಡ್ತಾಳೆ ತಾಯಿ. ನಿಮ್ಮ ಶತ್ರುಗಳನ್ನೆಲ್ಲರನ್ನು ಕೂಡ ನಾಶ ಮಾಡಿದಾಳೆ, ನಾಶ ಮಾಡ್ತಾನೆ ಇರ್ತಾಳೆ ಅನ್ನುವಂಥದ್ದು ಇದೆ. ಒಳ್ಳೆ ಹುಡುಗಿ ಸಿಕ್ಕಿ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ತುಂಬಾ ಪಾಸಿಟಿವ್ ಆಗಿ ಹೋಗುವಂತ ವಾರ ಆಗಿದೆ. ತುಂಬಾ ಪಾಸಿಟಿವ್ ಆಗಿ ಇರಿ. ಭೂಮಿ ವಿಚಾರದಲ್ಲೂ ಕೂಡ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ವರ್ತ್ ವೇಟಿಂಗ್ ಇದೆ. ಸೊ ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುವಂತ ಸಾಧ್ಯತೆ ಇದೆ. ನೀವು ನಿಮ್ಮ ಪ್ರೇಮಿ ಮನಸ್ ಬಿಚ್ಚಿ ಮಾತಾಡಿದ್ರೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಇಬ್ರು ಮಧ್ಯೆ ತುಂಬಾ ಅಟ್ರಾಕ್ಷನ್ ಇದೆ. ಆ ಅಟ್ರಾಕ್ಷನ್ ನಿಮ್ಮ ಲೈಫಿಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅನ್ನ, ಫೌಂಡೇಶನ್ ನ ಹಾಕೊಡುತ್ತೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲಿ ಲಾಭ ಇದೆ. ಗೂಬೆ ಕಲ್ಲಮ್ಮನ ದರ್ಶನ ನಿಮ್ಗೆ ಹೆಚ್ಚಿನ ಒಳಿತನ್ನ ಮಾಡ್ಕೊಡುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದು 5 ವೀಕ್ಸ್ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗತ್ತೆ. ಕೆಲವರಿಗೆ ನೆಕ್ಸ್ಟ್ ನವೆಂಬರ್ ಅಲ್ಲಿ ಆಗತ್ತೆ. ಕೆಲವರಿಗೆ ನವೆಂಬರ್ ಇಂದ ಸಮಥಿಂಗ್ ಏನೋ ಗುಡ್ ಲಕ್ ಶುರು ಆಗಿದೆ. ಸೊ ವಿತಿನ್ 11 ಮಂತ್ ಅಲ್ಲಿ ಕೆಲವರಿಗೆ ಒಳ್ಳೇದಾಗತ್ತೆ. ಸೊ ಒಂದಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಆ ಕನ್ಫ್ಯೂಷನ್ ಇಂದ ಹೊರಗೆ ಬನ್ನಿ, ನಿಮ್ಗೆ ಒಳ್ಳೇದಾಗತ್ತೆ. ಓಕೆ, 9, 10, 7, 11, 6, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇಷರಾಶಿ, ಸಿಂಹ ರಾಶಿ, ಕರ್ಕಾಟಕ ರಾಶಿ, ಮಕರ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಸೊ ಯಾರೋ MBA ಕೋರ್ಸಿಗೆ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ. ಪೇನ್ ರಿಲೀಫ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ.
ಸೊ ಇಯರ್ ಎಂಡಿಂಗ್ ಆಫರ್ ಕೂಡ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಸೊ ಯಾರೋ ಫ್ಲೈ ಸಮಥಿಂಗ್ ಏನೋ ಸೋಷಿಯಲ್ ಮೀಡಿಯಲ್ಲಿ ಇದಾರಲ್ಲ ಫ್ಲೈ ಅವರು ಅವರಿಗೇನೋ ಒಂಚೂರು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಪ್ರಜಾಕೀಯ ಅಂತ ಕೂಡ ಕೇಳಿಸ್ತಾ ಇದೆ. ಯಾರಿಗೋ ಡಾಕ್ಟರೇಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಜೂನಿಯರ್ ಡಾಕ್ಟರೇಟ್ ಪದವಿನ ಪಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಜನವರಿ ಮಂತ್ ಇಂಪಾರ್ಟೆಂಟ್ ಏನೋ ಇದೆ, ಯಾರ್ದೋ ಬರ್ತ್ಡೇ ಇದೆ, ಯಾರ್ಯಾರು ಬರ್ತ್ಡೇ ಆಚರಿಸ್ಕೊಳ್ತಿದ್ದೀರಾ ಎಲ್ರಿಗೂ ಹ್ಯಾಪಿ ಬರ್ತ್ಡೇ, ಹಾಗೆ ಮೇರಿ ಕ್ರಿಸ್ಮಸ್ ಎಲ್ಲರಿಗೂ ಕೂಡ. ಸೊ ಎಸ್, ಏನೋ ಒಂದು ಲಕ್ಕಿ ಕೀ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೂ ಫೂಲ್ ಆಗ್ಬೇಡಿ. ನ್ಯೂಯಾರ್ಕ್ ಅಂತ ಕೂಡ ಕೇಳಿಸ್ತಾ ಇದೆ, KGGK ಅಂತ ಕೂಡ ಕೇಳಿಸ್ತಾ ಇದೆ, GK. ಸೊ DRJABRGYFPY ಅಂತ ಇದೆ. ಸೊ ಒಂದು SR ನೋ ನೋಡೋಣ. ಸೊ ನೀವು ಅನ್ಕೊಂಡಿರುವಂತ ಕೆಲಸ ಯಾವಾಗ ಆಗತ್ತಾ ಇಲ್ವಾ, SR ನೋ ನೋಡೋಣ. ಓಕೆ, ಎಸ್ ಅಂತ ಬಂದಿದೆ, ಆಗತ್ತೆ ಅಂತ ಬಂದಿದೆ. ಖಂಡಿತವಾಗ್ಲೂ ಆಗುತ್ತೆ. ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಇದು ಬ್ಲೂನಾ ಗ್ರೀನಾ? ಸಿ ಗ್ರೀನ್, ಸಿ ಬ್ಲೂ ಎರಡೂ ಇದೆ ಅನ್ನಿಸ್ತಾ. ಬನ್ನಿ, ನಿಮ್ಮ ಈ ವಾರ ಹೇಗಿದೆ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಬನ್ನಿ ಶುರು ಮಾಡುವ. ಮೊದಲನೇ ಕಡೆ ದ ಎಂಪ್ರೆಸ್ ಬಂದಿದೆ. ಸೊ ಇಲ್ಲಿ ತುಂಬಾ ಜನ ಇದನ್ನೇ ಆಯ್ಕೆ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ದ ಮೂನ್, 6 ಆಫ್ ಅರ್ತ್ ಅಂಡ್ ಜಸ್ಟಿಸ್ ಬಂದಿದೆ. ಇಂಪಾರ್ಟೆಂಟ್ ಇದೆ, ನಿಮ್ ಜೀವನಕ್ಕೆ ಏನೋ ಒಂದು ನ್ಯಾಯ ಸಿಗಬೇಕು ಅಂತ ಕಾಯ್ತಾ ಇದ್ದೀರಾ. ನ್ಯಾಯ ಯಾರು ಕೊಡ್ತಾರೆ ನನ್ಗೆ ಅಂತ ನೀವೇನಾದ್ರೂ ಕಾಯ್ತಾ ಇದ್ರೆ, ನಿಮ್ಮ ಜೀವನಕ್ಕೆ ನ್ಯಾಯನ ಆ ದೇವಿ ಶಕ್ತಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ದ ಎಂಪ್ರೆಸ್, ದ ಮೂನ್, 6 ಆಫ್ ಅರ್ತ್. ತಾಯಿ ಕಡೆಯಿಂದ ಹಣ ಬರುವಂತ ಸಾಧ್ಯತೆ ಇದೆ. ತಾಯಿಯಿಂದ ನಿಮ್ಗೆ ಒಂದಷ್ಟು ಒಳಿತಾಗುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು ಒಳ್ಳೆ ನಿರ್ಧಾರ ನಿಮ್ ಜೀವನಕ್ಕೆ ಬರುತ್ತೆ. ಅದು ಯಾರಿಗೂ ಅನ್ಯಾಯ ಆಗದೇ ಇರುವಂತ ರೀತಿಲಿ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅಗ್ರಿಮೆಂಟ್, ಡಿಸ್ಅಗ್ರಿಮೆಂಟ್ ಇದೆ. ಒಂದು ವಿಚಾರಕ್ಕೆ ಕೆಲವ್ರಿಗೆ ಒಪ್ಪಿಗೆ ಇದೆ, ಕೆಲವ್ರಿಗೆ ಒಪ್ಪಿಗೆ ಇಲ್ಲ. ಅಂಥದ್ದು ಒಂದು ಎಲ್ರಿಗೂ ಒಪ್ಪಿಗೆ ಆಗುವಂತ ರೀತಿಲಿ ಒಂದು ನ್ಯಾಯಸಮ್ಮತವಾದಂತಹ ನ್ಯಾಯ ಬರುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತೀರಾ. ದುಡ್ಡು ಬರುವಂತದ್ದು, ಆಸ್ತಿ ಬರುವಂತದ್ದು, ಪ್ರಮೋಷನ್ ಬರುವಂತದ್ದು, ಸಾಲ ತೀರ್ಸುವಂಥದ್ದು, ಲೋನ್ ಬರುವಂತದ್ದು, ಸ್ಕಾಲರ್ಶಿಪ್ ಬರುವಂತದ್ದು ಕೂಡ ಇದೆ. ಜೊತೆಗೆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ವಾಪಸ್ ಬರ್ತಾ ಇದೆ. ನಿಮ್ಮ ಬ್ಲೆಸ್ಸಿಂಗ್ಸ್ ಬೇರೆ ಕಡೆ ಹೋಗಿತ್ತು. ಸೊ ಆ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಕೂಡ ಯಾರಾದ್ರೂ ಯಾಮಾರಿಸಿ ಆಶೀರ್ವಾದ ಕೂಡ ಕದ್ ಬಿಡ್ತಾರೆ ಈಗಿನ ಕಾಲದಲ್ಲಿ. ಆ ಆಶೀರ್ವಾದ ಕೂಡ ನಿಮ್ಮನ್ನ ಹುಡ್ಕೊಂಡು ವಾಪಸ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ವೆಲ್ತ್, ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಆದ್ರೆ ಒಂದಷ್ಟು ಬಂದಿರೋ ಹಣನ ಒಂದಷ್ಟು ಜನರಿಗೆ ದಾನ ಮಾಡುವಂಥದ್ದು, ಚಾರಿಟಿಗೆ ಕೊಡ್ತಿರೋ, ಅಥವಾ ಸದುಪಯೋಗ ಪಡಿಸ್ಕೊಳ್ತಿರೋ, ಅಥವಾ ಅಗತ್ಯ ಇರೋರು ಕೊಡ್ತಿರೋ, ನೀವು ನಿರ್ಧಾರ ತಗೊಳ್ಳಿ. ಒಂದಷ್ಟು ಹಣನ ಎಲ್ಲಾನು ನೀವೇ ಉಪಯೋಗಿಸ್ಬೇಡಿ. ಬಂದಿರೋದನ್ನ ಸ್ವಲ್ಪನ ಬೇರೆಯವ್ರಿಗೂ ಹಂಚಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂಚೂರು ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬಂದ್ರೆ ಬೆಟರ್ ಇರುತ್ತೆ. ನಿಮ್ಮ ಇಂಟ್ಯೂಷನ್ ಅನ್ನ ನಂಬಿ. ಬೇರೆಯವ್ರನ್ನ ನಂಬ್ತೀರಾ, ನಿಮ್ಗೆ ಅನ್ನಿಸ್ತಾ ಇರೋದನ್ನ ಯಾಕೆ ನಂಬ್ತಾ ಇಲ್ಲ, ನಂಬಿ ಅನ್ನುವಂಥದ್ದು ಇದೆ. ಸೊ ಏನೇನ್ ನಡೀತಾ ಇದೆ ಅದನ್ನ ನೀವು ಒಪ್ಕೊಳ್ಳೋದಕ್ ಆಗ್ತಾ ಇಲ್ಲ, ನಂಬಕ್ ಆಗ್ತಿಲ್ಲ.
ನಿಜವಾಗ್ಲೂ ನನ್ನ ಜೀವನದಲ್ಲೇನ ಇಷ್ಟೆಲ್ಲ ನಡೀತಾ ಇರೋದು, ನಾನೇನ ಇದು ಸಫರ್ ಮಾಡ್ತಾ ಇರೋದು, ಏನ್ ನಡೀತಾ ಇದೆ ನನ್ನ ಜೀವನದಲ್ಲಿ, ಏನ್ ಗೊತ್ತಾಗ್ತಿದೆ, ಏನು ಏನು ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟ ಹೋಗಿದೆ ಅನ್ನೋರಿಗೆ ಅನ್ನೆಸೆಸರಿ ಚಿಂತೆನ ಮಾಡಬೇಡಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಆದಷ್ಟು ಬೇಗ ಬರೋದ್ರಲ್ಲಿದೆ. ಆಸ್ ಸೂನ್ ಆಸ್ ಪಾಸಿಬಲ್ ನಿಮ್ಮೆಲ್ಲ ಪ್ರಶ್ನೆ ಉತ್ತರ ಸಿಗತ್ತೆ ಅನ್ನುವಂಥದ್ದು. ಜೊತೆಗೆ ಪಾಪು ಬರುವಂತ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ಚೆನ್ನಾಗಿ ಹೋಗುತ್ತೆ. ಸೊ ಒಂದು ರೆಸಾರ್ಟ್ ಮಾಡುವಂತ ಉದ್ದೇಶ ಹೆಚ್ಚು ಕಡಿಮೆ ಎಲ್ಲ ಫೈನಲ್ ಆಗಿ ನೀವು ರೆಸಾರ್ಟ್ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಆಸ್ ಇಟ್ ಈಸ್ ಅದನ್ನ ತುಂಬಾ ನ್ಯಾಚುರಲ್ ಆಗಿ ಇಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದಷ್ಟು ಜನರಿಗೆ ಒಳ್ಳೊಳ್ಳೆ ಸಲಹೆಗಳನ್ನ ತಗೊಳ್ತಿದ್ದೀರಾ, ತುಂಬಾ ಇಂಪಾರ್ಟೆಂಟ್ ಮೆಸೇಜಸ್ ತಗೊಳ್ತಿದ್ದೀರಾ, ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ, ಸಲ್ಲಿಸಿ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ಯಾರಿಗೋ ಗೊತ್ತಿಲ್ಲ, ಇಲ್ಲಿ ಒಂದಷ್ಟು ದುಡ್ಡು ಕೊಡ್ಬೇಕಾಗಿತ್ತು, ನೀವು ಕೊಟ್ಟಿಲ್ಲ, ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಭರವಸೆಯನ್ನ ಇಟ್ಕೊಳ್ಳಿ, ಏನ್ ಆಕ್ಷನ್ ತಗೊಳ್ತೀರಾ ಅದು ತುಂಬಾ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನ್ಯಾಚುರಲ್ ಆಗಿ ನೀವು ತುಂಬಾ ಚೆನ್ನಾಗಿದ್ದೀರಾ. ಇನ್ನೇನೇನೋ ಮಾಡ್ಕೊಂಡು ಆರೋಗ್ಯನ ಅಥವಾ ಮುಖನ ಹಾಳು ಮಾಡ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ದುಡ್ಡು ಬರೋದು, ಸಕ್ಸಸ್ ಬರೋದು ಬಾಕಿ ಇದೆ. ನೋಡ್ತೀರಾ ಸಕ್ಸಸ್ ಅನ್ನ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಸಲಹೆ ಕೊಟ್ಟವರಿಗೆ ಒಂದು ಕೃತಜ್ಞತೆ ಅಥವಾ ಒಂದು ಗೌರವ ಧನನ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ. ಮೇ ಬಿ ರಾಜಕೀಯದ್ದು ಅಥವಾ ಆಸ್ತಿ ವಿಚಾರದ್ದು ಅಥವಾ ಏಂತ್ರದ್ದು ಅಂತ ಗೊತ್ತಿಲ್ಲ. ಸೊ ಸಿಂಗಲ್ ಪೇರೆಂಟ್ ಎನರ್ಜಿ ಇದೆ ಇಲ್ಲಿ. ಅವರಿಗೇನೋ ಅಮೌಂಟ್ ಬರುವಂಥದ್ದು ಅವ್ರು ಅನ್ಕೊಂಡಂತ ರೀತಿಲಿ ಅವ್ರ ಲೈಫ್ ಬೆಟರ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ಹೆಚ್ಚು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಅವರು ಸಾಕಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಎಲ್ಲರೂ ಫೇಸ್ ಮಾಡ್ತಿದ್ದೀರಾ. ನಿಮ್ಗೆ ಪೂರ್ವಜರಿಂದ ಆಶೀರ್ವಾದ ಇದೆ. ಜೊತೆಗೆ ನಿಮ್ಗೆ ಏನ್ ಗೈಡೆನ್ಸ್ ಸಿಗ್ತಾ ಇದೆ, ಸೊ ಕಂಪ್ಲೀಟ್ ಆಗಿ ಅದನ್ನ ನಂಬಿ ನಿಮ್ಮ ಪರ್ಸನಲ್ ಪವರ್ ಅನ್ನ ನಿಮ್ ಜೊತೆ ಇಟ್ಕೊಳ್ಳಿ. ಯಾರು ನಿಮ್ಗೆ ಮೋಸ ಮಾಡೋದಕ್ಕೆ ಅವಕಾಶನ ಮಾಡ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆ ಈಗಾಗ್ಲೇ ಮಾಡ್ಕೊಟ್ಬಿಟ್ಟಿದ್ದೀರಾ. ಇನ್ಮೇಲೆ ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ. ನಿಮ್ಮನ್ನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ, ಸಕ್ಸಸ್ ಅನ್ನ ನೋಡ್ತೀರಾ. ಬಿಸ್ನೆಸ್ ಕೂಡ ಸಕ್ಸಸ್ ಆಗತ್ತೆ. ಲಕ್ಸುರಿ ಲೈಫ್ ಅನ್ನ ಕೂಡ ನೋಡ್ತೀರಾ. ನಿಮ್ಮ ಓನ್ ಕಂಪನಿ, ನಿಮ್ ಜೊತೆ ನೀವು ಹೇಗ್ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಿಮ್ ಜೊತೆ ನೀವು ತುಂಬಾ ಚೆನ್ನಾಗಿರ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದ್ ಸಡನ್ ಆಗಿ ಒಂದ್ ಐಡಿಯಾ ಬಂದ್ಬಿಡುತ್ತೆ, ಬಿಸ್ನೆಸ್ ಐಡಿಯಾ. ಅದರಿಂದ ನೀವು ಆ ಬಿಸ್ನೆಸ್ ಐಡಿಯಾನ ನಂಬಿ ಮುಂದುವರಿರಿ. ಆ ಬಿಸ್ನೆಸ್ ಐಡಿಯಾ ನಿಮ್ಗೆ ಕ್ಲಿಕ್ ಆಗತ್ತೆ, ಹೆಚ್ಚು ಒಂದು ಹಣಕಾಸಿನ ಅಭಿವೃದ್ಧಿನ ಮಾಡ್ಕೊಡುತ್ತೆ, ಸಾಕಷ್ಟು ಅವಕಾಶಗಳನ್ನ ಕೂಡ ತಂದ್ಕೊಡುತ್ತೆ. ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ನೀವು ಕೆರಿಯರ್ ಅಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಅದು ಫೈನಾನ್ಷಿಯಲ್ ವಿಚಾರಕ್ಕೆ ಆಗತ್ತಾ, ಪ್ರೀತಿ ವಿಚಾರನ ಅರ್ಥ ಮಾಡ್ಕೊಳ್ದಿರಾ ಆಗತ್ತಾ ಗೊತ್ತಿಲ್ಲ. ಎರಡು ಸಾಧ್ಯತೆಗಳು ಇಲ್ಲಿ ಇದೆ. ಕೆಲವು ಪ್ರೀತಿ ವಿಚಾರನ ಅರ್ಥ ಮಾಡ್ಕೊಳಕ್ ಆಗದಿರಾ ಆ ರಿಲೇಶನ್ಶಿಪ್ ಎಂಡ್ ಆದ್ರೆ, ಇನ್ ಕೆಲವ್ರದ್ದು ಆರ್ಥಿಕ ಪರಿಸ್ಥಿತಿ ಅಡ್ಡ ಬಂದು ಆ ಕಾರಣಕ್ಕೋಸ್ಕರ ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಡಿಸಪಾಯಿಂಟ್ ಆಗುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಭಯ ಕಾಡ್ತಿದೆ ನಿಮ್ಗೆ. ಈ ಬದಲಾವಣೆಯಲ್ಲಿ ನಾನು ಹೇಗಿರ್ತೀನಿ, ಇದನ್ನ ನಂಬೋದಾ, ಇದರಿಂದ ನನ್ಗೆ ಒಳ್ಳೇದಾಗತ್ತಾ, ಸೊ ಮುಂದೆ ಜೀವನ ಚೆನ್ನಾಗಿದ್ಯಾ ಅನ್ನುವಂತ ಅನುಮಾನಗಳು ಸೊ ಎಲ್ಲರ ಜೀವನದಲ್ಲೂ ಕಾಡ್ತಾ ಇರಬಹುದು. ಸೊ ಮುಂದಿನ ಜೀವನ ಚೆನ್ನಾಗಿದೆ. ಸೊ ಸದ್ಯಕ್ಕೆ ನೀವು ತುಂಬಾ ಯೋಚನೆ ಮಾಡೋದನ್ನ ನಿಲ್ಲಿಸ್ಬೇಕು, ಮತ್ತೆ ಒಂದು ನಿರ್ಧಾರ ತಗೊಂಡು ಮುಂದುವರಿಬೇಕು ಅನ್ನುವಂಥದ್ದು ಇದೆ. ಯಾವುದಕ್ಕೆ ಪ್ರಮುಖವಾದ ನಿರ್ಧಾರನ ತಗೊಬೇಕು. ಮತ್ತೆ ಎಲ್ರು ಕಾಯ್ತಾ ಇದ್ದಾರೆ ನೀವು ಯಾವ ನಿರ್ಧಾರ ತಗೊಳ್ತೀರಾ ಅಂತ. ನಿಮ್ಮ ನಿರ್ಧಾರ ಏನು ಅಂತ ಎಲ್ರು ಕಾಯ್ತಿದ್ದಾರೆ. ಮತ್ತೆ ನೀವ್ ಯಾಕೆ ಸುಮ್ನಿದೀರಾ, ಎಲ್ರು ಹೇಳಿದ್ರು ನೀವ್ ಯಾಕೆ ಏನು ಆಕ್ಷನ್ ತಗೊಳ್ತಾ ಇಲ್ಲ, ಯಾಕೆ ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ, ಅಥವಾ ನೀವು ಹೇಗೆ ಹೀಗ್ ಸೈಲೆಂಟ್ ಆಗಿದ್ರು ಸಿಂಗಲ್ ಆಗಿದ್ರು ಯಾಕೆ ನಗ್ತಾ ಇದ್ದೀರಾ ಅಂತ ಎಲ್ರು ಭಯ ಪಡ್ಕೊಂಡಿದ್ದಾರೆ. ಜೊತೆಗೆ ನೀವು ವೆರಿ ಪವರ್ಫುಲ್ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಅವ್ರು ಪವರ್ಫುಲ್ ಅಂತ ಅನ್ಕೊಂಡಿರೋರು ನಿಮ್ಮನ್ನ ಪವರ್ಲೆಸ್ ಮಾಡಿದೀವಿ, ಈಗ ನೀವು ಅವ್ರ ತರಾನೇ ಪವರ್ಲೆಸ್ ಆಗಿದ್ದೀರೋ ಇಲ್ವೋ ಅಂತ ಕೂಡ ಚೆಕ್ ಮಾಡ್ತಿದ್ದಾರೆ. ಸೊ ನಿಮ್ಮ ತಾಳ್ಮೆಗೆ ಒಂದು ಸಲಾಂ. ಸೊ ಸ್ವಲ್ಪ ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ. ತುಂಬಾ ಓವರ್ ಥಿಂಕ್ ಮಾಡ್ಬೇಡಿ.
ಯಾವ್ದನ್ನ ರಿಲೀಸ್ ಮಾಡ್ಬೇಕು, ಯಾವ್ದನ್ನ ಲೆಟ್ ಗೋ ಮಾಡ್ಬೇಕು, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು, ಯಾರು ಇಂಪಾರ್ಟೆಂಟು ಯಾರು ಇಂಪಾರ್ಟೆಂಟ್ ಅಲ್ಲ, ಇದು ಗೊತ್ತಿರ್ಲಿ ನಿಮ್ಗೆ. ಜೊತೆಗೆ ಪಾಪುಗಳು ಬರುವಂತ ಸಾಧ್ಯತೆ ಇದೆ, ರಿಯೂನಿಯನ್ ಎನರ್ಜಿ ಇದೆ, ಫ್ರೆಂಡ್ ಸರ್ಕಲ್ ಅಥವಾ ನೇಬರ್ಸ್ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಯೂನಿಯನ್ ಆಗುವಂಥದ್ದು. ಆ ಸ್ಥಳಕ್ಕೆ ನೀವು ಹೋಗ್ಬೋದು ಅಥವಾ ಅಲ್ಲಿಂದ ನೀವು ಬರಬಹುದು, ಇದು ಕೂಡ ಇದೆ. ಹಳೆ ನೆನಪುಗಳು ನಿಮ್ಗೆ ಒಂದಷ್ಟು ಹೀಲಿಂಗ್ ಅನ್ನ ಮಾಡುತ್ತೆ, ಹಳೆ ನೆನಪುಗಳನ್ನ ಕೂಡ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಚಿಕ್ಕ ವಯಸ್ಸಿನ ಕನಸು ಏನಿತ್ತು, ಆ ಕನಸು ನನಸಾಗುವಂತ ಸಮಯ ಬಂದಿದೆ. ಸೊ ಹಾಗಾಗಿ ಆ ಕನಸನ್ನ ನನಸು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಂದ್ರೆ ಇಂಪಾರ್ಟೆಂಟ್ ಚೇಂಜ್ ನಿಮ್ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ಲೈಫ್ ರಿಕ್ವೈರ್ ಟು ಆಕ್ಷನ್ ಅಂತ ಹೇಳ್ತಿದೆ. ಈ ಅವಕಾಶ ನಿಮ್ ಜೀವನಕ್ಕೆ ಬಂದಿದೆ, ಈಗ ನೀವು ನಿರ್ಧಾರ ತಗೊಂಡು ಆ ಅವಕಾಶನ ಸದುಪಯೋಗ ಪಡಿಸ್ಕೊಬೇಕು. ಇದಕ್ಕೆ ಯಾವುದೇ ಮುಜುಗರ ಪಡ್ಕೊಳ್ಬೇಡಿ ಅಥವಾ ಯಾವುದೇ ರೀತಿ ಒತ್ತಡಕ್ಕೆ ಒಳಗಾಗ್ಬೇಡಿ. ಈ ಅವಕಾಶ ನಿಮ್ಗೋಸ್ಕರ ಬಂದಿರೋದು, ಆ ಅವಕಾಶನ ಸರಿಪಡಿಸ್ಕೊಂಡು ನೀವು ಮುಂದುವರಿರಿ, ಇಷ್ಟೇ ಉತ್ತರ ಇರೋದು ಇಲ್ಲಿ. ಯಾಕೆ ಅಂದ್ರೆ ನೀವಿವಾಗ ಅಯ್ಯೋ ಇದನ್ನ ಮಾಡ್ಬೇಕೋ ಬೇಡವೋ, ಜನ ಏನ್ ಅನ್ಕೊಳ್ತಾರೋ ಏನೋ, ಈ ಯಾವ ಸಮಾಜ ಯಾವ ಜನಕ್ಕೋಸ್ಕರ ನೀವು ಹೆದರ್ಬೇಕಾದಂತ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ನೀವುಂಟು, ನಿಮ್ಮ ಆತ್ಮ ಉಂಟು, ನಿಮ್ಮ ಆತ್ಮದಲ್ಲಿ ಕೂತಿರುವಂತ ಭಗವಂತ ಉಂಟು. ಸೊ ಇವ್ರಿಗೆ ಗೊತ್ತಿದೆ ನೀವು ಏನ್ ಮಾಡ್ತಿದ್ದೀರಾ ಅಂತ. ನೀವು ಸತ್ತಾಗ ಹತ್ತಾಗ ಯಾರು ಇರೋರು, ನೀವು ಚೆನ್ನಾಗಿದ್ದಾಗ ಬರ್ದೇ ಬರ್ತಾರೆ, ಅಂದೇ ಅಂತಾರೆ. ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅವ್ರ ಮನೆ ತೂತ್ ಅವ್ರು ನೋಡ್ಕೊಳ್ಳೋದಿಲ್ಲ. ಸೊ ಅಂಥವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕೂರ್ಬೇಡಿ. ಒಂದು ರೈಟ್ ಡೈರೆಕ್ಷನ್ ಅಲ್ಲಿ, ರೈಟ್ ಡಿಸಿಷನ್ ಅಲ್ಲಿ, ಹೊಸ ರೀತಿಯಲ್ಲಿ ನಿಮ್ ಜೀವನ ಶುರು ಆಗ್ತಿದೆ. ಆ ರೀತಿಯಲ್ಲೇ ಮುಂದುವರಿರಿ ಅನ್ನುವಂಥದ್ದು ಇದೆ. ತುಂಬಾ ಬ್ರೈಟ್ ಫ್ಯೂಚರ್ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆನ ನೋಡ್ತೀರಾ. ಫೈನಾನ್ಷಿಯಲಿ ಸಕ್ಸಸ್ ನೋಡುವಂಥದ್ದು, ಕೆರಿಯರ್ ಅಲ್ಲಿ ಗ್ರೋತ್ ಬರುವಂಥದ್ದು, ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು, ಪಾಪು ಬರುವಂಥದ್ದು, ಮೆಸೇಜ್ ಬರುವಂಥದ್ದು ಎಲ್ಲವೂ ಕೂಡ ಇದೆ. ಬಟ್ ಯಾವ್ದೋ ಒಂದು ವ್ಯಕ್ತಿಗೆ ಏನ್ ಕಾಯ್ತಾ ಇದ್ದೀರಾ ಅದು ಇನ್ನ ತುಂಬಾ ನಿಧಾನ ಆಗುತ್ತೆ ಬರುವಂಥದ್ದು ಅನ್ನುವಂಥದ್ದು ಇದೆ. ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಕಂಟ್ರೋಲ್ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡು ಬರ್ದಿರೋ ಹಾಗೆ ತಡೀತಾ ಇದ್ದಾರೆ, ಒಂಚೂರು ಪೇಶನ್ಸ್ ಅಲ್ಲಿ ಇರಿ, ತಾಳ್ಮೆ ಇರ್ಲಿ, ಮೆಡಿಟೇಷನ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ತಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ತಾಳ್ಮೆಯಿಂದ ಎಲ್ಲಾನು ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಬುದ್ಧಿವಂತಿಕೆಗೆ ಒಂಚೂರು ಕೆಲಸನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ನಿಮ್ಮ ಒಳಗೆ ಇದೆ. ನಿಮಗ್ ಬೇಕಾದಂತ ಸಹಾಯ, ನಿಮಗ್ ಬೇಕಾದಂತ ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ ಬರ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಪಾಪು ಬರುತ್ತೆ, ಅಧಿಕಾರ ಕೂಡ ಬರುವಂತದ್ದಿದೆ, ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ ಜೀವನಕ್ಕೆ ನ್ಯಾಯ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ, ಪಾಪು ಬರ್ತಾ ಇದೆ, ಸೊ ದುಡ್ಡು ಬರ್ತಾ ಇದೆ, ರಿಯೂನಿಯನ್ ಎನರ್ಜಿ ಇದೆ, ಬಿಸ್ನೆಸ್ ಚೆನ್ನಾಗಾಗತ್ತೆ ಈ ವಾರ ಎಲ್ಲವೂ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಅನುಕೂಲದಲ್ಲಿ ಇದೆ. ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬ್ರದರ್ ಕಡೆಯಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು, ನಿಮ್ಮ ಬ್ರದರ್ ನಿಮ್ ಮನೆಗೆ ಬರುವಂತ ಸಾಧ್ಯತೆ ಇದೆ. ಧನ್ವಂತರಿಯ ಆಶೀರ್ವಾದ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸ್ ಇರೋರಿಗೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಪ್ರೊಟೆಕ್ಷನ್ ಕೂಡ ಇದೆ. ಕಾನೂನಿನಿಂದ ಒಂದಷ್ಟು ದೂರನ್ನ ಕಾಯ್ದುಕೊಳ್ಳಿ, ಕಾನೂನಿನ ವಿಚಾರಗಳಿಗೆ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ಆರೋಗ್ಯ ಸ್ವಲ್ಪ ಏರುಪೇರು ಆಗಿ ಸಮಸ್ಯೆ ಆಗಿತ್ತೇನೋ, ಆಗಬಹುದೇನೋ, ಬಟ್ ಹೆದರ್ಕೊಳ್ಳೋದು ಬೇಡ, ಧನ್ವಂತರಿದ್ದಾರೆ. ಸರಿಯಾದ ರೀತಿಯಲ್ಲಿ ಮೆಡಿಸನ್ ತಗೊಳ್ಳಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ರಿಟ್ರೀಟ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ರಿಲೇಶನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡಿ, ನಿಮ್ಮ ಪಾರ್ಟ್ನರ್ಶಿಪ್ ಮೇಲೆ ಒಂಚೂರು ಕೆಲಸ ಮಾಡಿ ಅನ್ನುವಂಥದ್ದು ಇದೆ. ನಂಬಿಕೆ ಇಡಿ, ಟ್ರೂ ಲವ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಜನರಿಗೆ ಹನಿಮೂನ್ಗೆ ಹೋಗುವಂತ ಸಾಧ್ಯತೆ ಇದೆ. ಒಂದಷ್ಟು ಪ್ರಯತ್ನ ಪಟ್ಟು ನಿಮ್ ಪ್ರೀತಿನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ. ತುಂಬಾ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ ಲವ್ ಲೈಫ್ನ, ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡಿ. ನಿಮ್ಮ ಸೋಲ್ಮೇಟ್ ನ ಕರೀರಿ ಅನ್ನುವಂಥದ್ದು ಇದೆ. ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಸೋಲ್ಮೇಟ್ ನ, ಆಗ ಅವರು ನಿಮ್ ಜೀವನಕ್ಕೆ ಬರ್ತಾರೆ. ನಿಮ್ಮ ಲೈಫಿಗೆ ಇನ್ನ ಸೋಲ್ಮೇಟ್ ಬಂದಿಲ್ಲ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ಮತ್ತು ಕೆರಿಯರ್ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳು ಆಗಿದೆ. ಸೊ ಹಾಗಾಗಿ ನಿಮ್ಮ ಲವ್ ಲೈಫ್ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು ಇದೆ. ಓಕೆ, ವಿತಿನ್ 1 ಇಯರ್ ಅಲ್ಲಿ ಸಾಕಷ್ಟು ಬದಲಾವಣೆನ ನೋಡಬಹುದು. ಮೋರ್ ದೆನ್ 1 ಮಂತ್ ಅಥವಾ
ಟು 20 ಡೇಸ್ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗುವಂತ ಸಾಧ್ಯತೆಗಳು ಇದೆ. 9, 9, 6, 10, 5, 8 ಒಂದು ನಂಬರ್ ಇಂಪಾರ್ಟೆಂಟ್. ಕರ್ಕಾಟಕ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಮಕರ ರಾಶಿ, ಕನ್ಯಾ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಡಾಕ್ಟರ್ ಹೇಳೋ ಮಾತನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಯಾರ ಮೇಲೋ FIR ದಾಖಲಾಗತ್ತೆ ಅನ್ನುವಂಥದ್ದು ಇದೆ. ಖಜಾನಾ ಜ್ಯುವೆಲರಿ ಸಮಥಿಂಗ್ ಏನೋ ಅದಿದೆ ಇಲ್ಲಿ. ಡೀಪ್ ಆಗಿ ಯಾಕೆ ನೋಡ್ಬೇಕು ಅಂತ ನೋಡಲ್ಲ. ಯಾರಿಗೋ ಸರ್ ಅಂತ ಏನೋ ಇದೆ ಇಲ್ಲಿ. ಅಂಬೇಡ್ಕರ್, ಓಕೆ, ಬ್ರಾಹ್ಮಿನ್ ಅಂತ ಕೇಳಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಏನೋ ಹೊಸ ರೀತಿಯ ರೈಮ್ಸ್ ಬರುತ್ತೆ ಅಂತ ಕೂಡ ಇದೆ. AM ಬರ್ತದೇನಾ, ಯಾರೋ BA MA ಓದುವಂತ ಸಾಧ್ಯತೆಗಳು ಕೂಡ ಇದೆ. DKಗೆ ಸಂಬಂಧಪಟ್ಟಂಗೆ ಏನೋ ವಾರೆಂಟ್ ಬರುವಂತ ಸಾಧ್ಯತೆ ಇದೆ. ಸಾರಿ, ಈ ಫ್ರೈಡೆ ಏನೋ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. FRDKSIRBAPZMWYR ಇದೆ. ಸೊ JDVBCKF ಕೂಡ ಇದೆ. ಒಳ್ಳೇದಾಗ್ಲಿ. SR ನೋಡುವ. ನೋ ವೇ ಅಂತ ಬಂದಿದೆ. ಸೊ ಸಾಧ್ಯನೇ ಇಲ್ಲ ಆಗೋದಕ್ಕೆ ಅಂತ ಬಂದಿದೆ. ಇನ್ನೊಮ್ಮೆ ನೋಡೋಣ. ಯಾರೋ ಇನ್ನೊಂದ್ಸತಿ ಹಾಕಿ ಅಂತಿದ್ದಾರೆ. ಎಸ್ ಅಂತಾನು ಬರ್ತಿದೆ. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮೇರಿ ಕ್ರಿಸ್ಮಸ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.